ಲೇ ಸುಮಿ, ನನ್ಗಂತುನ್ವೆ ಇಲ್ಲಿ ಇರಕ್ಕಾಗಕ್ಕಿಲ್ಲ. ನಾನಂತುನ್ವೆ ಒಯ್ತೀನಿ. ನನ್ನ ಗಂಡಂದು ನನ್ನ ಮಗಳಿಗೂ ಕಾಲಿಗೆ ಬಿದ್ದುಬಿಟ್ಟು ತೆಪ್ಪಾಯ್ತು ಅಂತ ಕೇಳ್ಕೊಂಬಿಡ್ತೀನಿ ಅಷ್ಟೇನಿಯ. ಇನ್ನೇನು ಮಾಡೋಕ್ಕಾಯ್ತದೆ? ನಂದೇನಿಯ ತೆಪ್ಪಾಯ್ತು, ಇನ್ನೇನು ಮಾಡೋಕೆ ಬೀದಿ ಬೀದಿ ಅಲಿಯೋಕ್ಕಾಯ್ತದ? ನಾನಂತೂ ಹೋಗ್ಬಿಟ್ಟು ನನ್ನ ಮಗಳ ಹತ್ರ ಕಣ್ಣೀರು ಹಾಕೊಂಡು ಕ್ಷಮೆ ಕೇಳ್ಬಿಡ್ತೀನಿ. ನನ್ನ ಗಂಡನ ಹತ್ರನೂ ಕ್ಷಮೆ ಕೇಳ್ಬಿಡ್ತೀನಿ. ಲೇ ಸುಮಿ, ನನ್ನ ಮಾತು ಕೇಳು. ನೀನು ಹೋಗಿ ನಿನ್ನ ಮಗನ ಹತ್ರ ಕ್ಷಮೆ ಕೇಳು. ಎಲ್ಲನೂ ಸೇರಿ ನಿನ್ನ ಒಪ್ಕೊಂತಾರೆ. ನಾವೆಲ್ಲರೂ ಎಲ್ಲರೂ ಫ್ಯಾಮಿಲಿ ಥರ ನಾವು ಸೇರ್ಕೊಂಬಿಡೋಣ. ಇಲ್ಲ ಅಂತಂದರೆ ನಿಜವಾಗ್ಲೂ ಭಾಳ ಕಷ್ಟ ಆಯ್ತದೆ ನೋಡು. ಲೇ, ನಮ್ಮನ್ನ ಕೊಯ್ಲಾಗ್ದಿರ ಬೊಡ್ಡೆತದವು ಅಂತ ಅನ್ಕೊಂಡ್ಬಿಡ್ತಾರೆ. ನಿನಗೇನ್ಲೇ ಗೊತ್ತು? ಜನ ಏನು ಅನ್ಕೊಳಕ್ಕಿಲ್ಲ ಹೇಳಿ ನಮ್ಮ ಬಗ್ಗೆ ಎಲ್ಲನೂ. ನೋಡಿ ಇಷ್ಟು ದಿನ ದೌಲತ್ತಾಗ ಓಡಾಡಿದ್ರು, ಇವಾಗ ನೋಡಿ ಆಗ್ಲೇನಿಯ ಗೊತ್ತಿಲ್ವೇನೋ ಬಂದು ಸೇರ್ಕೊಂಡವ್ರೆ ಅಂತ ಅನ್ಕೊಳಕ್ಕಿಲ್ವಾ? ನೋಡ್ದಾರೆ ಏನು ಅನ್ಕೊಳಕ್ಕಿಲ್ಲ. ಅಯ್ಯೋ ನಿನ್ನ ಮಕ್ಕ ಮುಚ್ಚ, ನೀನು ಸುಮ್ಕಿರು. ಹಂಗೆಲ್ಲ ಹೋಗಿ ಸೇರ್ಕೊಳ್ಳೋದು ಏನೂ ಬೇಡ. ನೀನು ಸುಮ್ಕಿರು. ನನ್ನ ಮಾತು ಕೇಳು. ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕ, ನಾವು ಉದ್ಧಾರ ಹಾಗೆ ಆಯ್ತೀವಿ. ಈಗ ದಿನ ಮತ್ತೆ ಊಟಕ್ಕೆ ಏನು ಮಾಡೋದು? ಇವಾಗ ಎಲ್ಲನೂ ಎಷ್ಟು ಕಷ್ಟ ಆಗಿಲ್ಲ ನನಗೂ ನೋಡು. ನನ್ನ ಕೈಲಂತೂ ಆಗಕ್ಕಿಲ್ಲ. ಹೋಗ್ಬೇಕು ಅನ್ನಿಸ್ತಾ ಇದ್ದು ನನ್ನ ಮಗಳು ಮನೆಗೆ ನೆನೆಯ. ಬಾ ಸುಮ್ಕೇನೇನು, ನಾನು ಕರ್ಕೊಂಡೋಗ್ತೀನಿ ಬಾ. ಇವಾಗ ಇನ್ನೇನು ಮಾಡೋಕ್ಕಾಯ್ತದೆ? ರಾಹುಲ್ ಅವ್ರ ಮನೆಗೆ ಯಾರೂ ಇಲ್ಲ. ನಾವು ಏನೋ ಒಂದು ಹೇಳಿ ಅವ್ರ ಮನೆಗೆ ಹೋಗಿ ಸೇರ್ಕೊಳ್ಳೋಣ ಬಾ. ದಯವಿಟ್ಟು ಬೇಡ. ನನಗಂತೂ ನೀನು ಏನು ಹೇಳೋಕೆ ಹೋಗ್ಬೇಡ. ನಾನೇನಿಯ ಹೋಗಿ ಕ್ಷಮೆ ಕೇಳ್ಕೊಂಡು ನನ್ನ ಮಗಳ ಹತ್ರ ಕೈಯೋ ಕಾಲ ಹಿಡ್ಕೊತೀನಿ ಅಷ್ಟೇ. ನೀನು ಬೇಕಾದ್ರೆ ಓಡಾಡ್ಕೊಂಡು ಹೆಂಗಾರ ಮಾಡ್ಕ. ನನ್ನ ಕೈಲಂತೂ ಆಗಕ್ಕಿಲ್ಲ ಕಣಪ್ಪ. ಈ ಜೀವನ ಬೇಡ ನನಗೆ. ನೀನೇನಾರ ಮಾಡ್ಕೊಂಡು ಹಾಳಾಗೋಗು. ನಿನ್ನವ್ರ ಮನೆಗೆ ಸೇರಿಸ್ತಾರೆ, ಬಿಡ್ತಾರೆ. ಅದೆಲ್ಲ ನಿನಗೆ ಗೊತ್ತಾ? ನೀನು ಸೇರ್ಸೋದು ಇಲ್ಲ, ಬಿಡೋದು ಇಲ್ಲ. ಗೊತ್ತಾಯ್ತದ ನಿನಗೆ. ಹೋಗು. ಥೂ, ಇವಳು ಮಾತು ಕೇಳೋದ ಇಲ್ಲ ನನ್ನ ಮನ್ಸಿನ ಮಾತು ಕೇಳೋದ ಗೊತ್ತಾಯ್ತಿಲ್ಲ. ಇವಳಂತೂ ಬ್ಯಾಡ, ಮನೆಗೆ ಹೋದ್ರೆ ಬಿಟ್ಕೊಳಕ್ಕಿಲ್ಲ ಅಂತ ಹೇಳ್ತಾವಳೆ. ಅಲ್ಲಿ ಹೋಗ್ತಿರು ಮಾನ ಮರ್ಯಾದೆ ಕಳ್ಕೊಂಬಿಟ್ಟು ಬರೋದ ಏನು? ಇಲ್ಲ, ಈ ಸುಮಿ ಜೊತೆನೇ ಹೋಗ್ಬಿಡೋದ. ಈ ಸುಮಿ ಜೊತೆ ಇದ್ದು ನನ್ನ ಗ್ರಾಚಾರನೇ ಕೆಟ್ಟು ಕ್ಯಾರೆ ಹಿಡ್ದುಬಿಟ್ಟೈತೆ. ಇವನು ಮಾಡೋದು. ಹೀಗೆ ಯಾರ ಮಾತು ಕೇಳಪ್ಪ ನಾನು? ನನ್ನ ಮಗಳ ಹತ್ರ ಕ್ಷಮೆ ಮನೆ ಮಾತಾಡ್ಸೋಕೆ ಹೋದ್ರೇ ಮೂತಿ ತಿರುಗಿಸ್ಕೊಂಡು ಹೋದ್ಲು. ಥೂ, ಲೇ ಮನೆಯಾಳಿ ಸುಮಿ, ನಿಂಗೆ ಇಷ್ಟು ಉಗಿಬೇಕೆ? ನಿನಗೆ ಯಾಕೆ ಬರಕ್ಕೋದೆ ನೀನು ಇಲ್ಲಿಗೆ ನಮ್ಮ ಮನೆಗೆ? ತೊಲಗೆ ಸುಮ್ಕೇನಿಯಾ? ನನ್ನ ಮುಂದೆ ನಿಂತ್ಕೊಬೇಡ, ತೊಲಗು ಸುಮ್ಕೇನಿಯ. ಅಯ್ಯೋ ಅಕ್ಕ, ನಿಮಗೆ ಸಹಾಯ ಮಾಡನಿ ಅಂತನೇ ಬಂದಿದ್ದು. ನಾನೇನು ಇನ್ನೇನು ಇದು ಮಾಡಕ್ಕೆ ಬಂದ? ನಿಮಗೆ ಅಯ್ಯೋ ಪಾಪ ನಿಮಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೇನೆ ಬಂದೆ. ಈಗ ನೋಡು, ಮಗನೂ ದೂರ ಆಗವ್ರೆ, ಸೊಸೆನೂ ದೂರ ಆಗವ್ರೆ. ಅದಕ್ಕೇನಿಯ ಮಗ ಸೊಸೆನ ಸೊಸೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಗುನ ಹೆಂಗೆ ವಾಪಸ್ ಕಳಿಸ್ಬೋದು ಅಂತ ಹೇಳ್ಬಿಟ್ಟು ನಿಂಗೆ ಹೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ಇದು ಯಾಕೆ ಮಮ್ತಿ? ನಾನು ಒಯ್ತೀನಿ ಅಂತ ಹೇಳ್ದೆ, ಹೆಂಗೋ ವಾಪಸ್ ಬಂದ್ಬಿಟ್ಟಿದೀಗ. ಮನ್ಗೋದ್ರೆ ಬಿಟ್ಕೊತಾರೋ ಬಿಟ್ಕೊಳಕ್ಕಿಲ್ವೋ, ಕ್ಯಾಕೋರ್ ಸುಗು ತೊಡ್ತಾರೇನೋ ಅಂತ ಹೇಳ್ಬಿಟ್ಟು ಸುಮ್ಕೆ ಬಂದೆ. ಯವ್ವ, ನಿಮ್ಮ ಜೊತೆಯಾಗ ನನ್ನ ಸೇರಿಸ್ಕೊಬಿಟ್ಟು ನಂದು ನಿಮ್ಮ ಬಾಳೆ ಏನಿಯ ಮಾಡ್ಬಿಟ್ಟೆ ಅಲ್ವೇನ್ರ ನೀವು? ಇಬ್ರು ಹೆಂಗೋ ಬೀದಿ ಅಲಿತಿದ್ರಿ, ಈಗ ನನ್ನ ಸೇರಿಸ್ಕೊಂಬಿಟ್ಟಿದ್ದೀರಾ. ಅಂಗಡಿನಾಗಲ್ಲಿ ಸಾಮಾನು ಎಲ್ಲನೂ ಖಾಲಿ ಆಯ್ತೈತೆ. ಅಲ್ಲಿ ತಂದಾಕಕ್ಕೆ ಯಾರೂ ಇಲ್ಲ, ಎಲ್ಲ ಖಾಲಿ. ಈಗ ನನ್ನ ಜೀವನಕ್ಕೆ ಏನು ಮಾಡಬೇಕು ಅಂತ ನಾನು ಕಷ್ಟಪಟ್ಕೋಣ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿವ್ನಿ. ನೋಡಿ, ಮಗನ ವಾಪಸ್ ಕರ್ಕೊಂಬಿಟ್ಟು ಬರೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಸುಮ್ಕಿರ್ರಿ. ನಾವು ತಪ್ಪು ಮಾಡಿದ್ದೀವಿ, ನಾವು ಸರ್ವ್ ಮಾಡೋಕ್ಕಿಲ್ವಾ? ನಾವು ಸರ್ವ್ ಮಾಡ್ತೀವಿ. ನಿಮ್ಮ ಮಗ ಎಲ್ಲವನೇ ಅಂತ ನಿಮಗೆ ಗೊತ್ತಾ? ಎಲ್ಲವನೇ ಬೀದಿ ಅಲ್ಕೊಂಡಿರ್ತಾನೆ. ಅವನು ಯಾಕೆ ಬೀದಿ ಅಲ್ಕೊಂಡಿರ್ತಾನೆ? ಹೋಗಿ ಶಾರದಿ ಮನೆಗೆ ಸೇರ್ಕೊಂಡವನೆ. ಅಯ್ಯೋ ಯವ್ವ, ಶಾರದಿ ಮನೆಗೆ ಸೇರ್ಕೊಂಡವನ? ಅಯ್ಯೋಯ್ಯೋ, ಮನೆಯಾಳಿ ಕರ್ಕೊಂಡು ಹೋಗ್ಬಿಟ್ಟು ಶಾರದಿ ಮನೆಗೆ ಸೇರಿಸ್ಕೊಂಡ್ಬಿಟ್ಲಲ್ಲಪ್ಪ ನನ್ನ ಮಗುನ. ನಾನು ಎತ್ತು ಒತ್ತು ನನ್ನ ಕಷ್ಟಕ್ಕಾಯ್ತಾನೆ ಅಂತ ಹೇಳ್ಬಿಟ್ಟು ನಾನು ಸಾಕಿರೋ ಮಗುನ ನೆಟ್ಟು ಕರ್ಕೊಂಡೋಗ್ಬಿಟ್ಟು ಮನೆಗೆ ಇಕ್ಕಬಿಟ್ಲಲ್ಲಪ್ಪ. ಯಪ್ಪ ಯವ್ವ, ಹೀಗೇನೇ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಏನು ಮಾಡೋದು ಅಂತಂದ್ರೆ ಹೋಗಿ ಕೇಳಿ ಕರ್ಕೊಂಬಿಟ್ಟು ಬರ್ಬೇಕು ಅಷ್ಟೇ. ನೀನು ನೀನು ಹಿಂಗೆ ಇದ್ರೆ ಆಯ್ತದ? ನೀನು ಹೋಗಿ ಉಗ್ತು ಕರ್ಕೊಂಬಿಟ್ಟು ಬರಂಗೆ ಮಾಡಬೇಕು. ನೋಡು, ಅವ್ರ ಮನೆಗೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಎಲ್ಲ ಶಾರದಿಗೂ ಮಗಳಿಗೆ ದುಡ್ದಾಕೊಂಡವ್ನಿ. ನೀನು ನೋಡು, ಹಬ್ಬೆ ಪಾಲಿ ಜೀವನ ಮಾಡ್ತಾ ಇದ್ದೀಗ. ಅಯ್ಯೋ, ನನ್ನ ಮಗುನ ನಾನು ಸಾಕಿರೋದು ಇದಕ್ಕೇನೆಯ? ನನ್ನ ಮಗುನ ಇಷ್ಟು ಪಿರುತಿಯಿಂದ ಸಾಕಿದ್ದು ಇದಕ್ಕೆ ಅಂತಾನೆ ಸಾಕ್ಬಿಟ್ನಾ ಹೇಳಿ ನಾನು? ದರಿದ್ರು ನನ್ನ ಮಗ, ಎಂಥ ಕೆಲಸ ಮಾಡ್ಬಿಟ್ಟ. ಲೋಪರ್ ನನ್ನ ಮಗ, ಬರಬಾರ್ದು ಬರ ಅವನಿಗೆ. ನಿನ್ನ ಮಗ ಆರಾಮಾಗಿ ಅವನಿ, ನೀನಿಲ್ಲಿ ಬೇಜಾರು ಮಾಡ್ಕೋಬೇಕಷ್ಟೇನಿಯ. ಬಾಬಾ ನೋಡಿ ಬಂತ ಅವ್ರ ಮನೆ ಮುಂದಕ್ಕೆ ಹೋಗಿ ನಿಂತ್ಕ, ಗೊತ್ತಾಯ್ತದೆ ಏನು ಕಿಸ್ಕೊಂಡು ಖುಷಿಯಾಗಿ ಆರಾಮಾಗಿ ಓಡಾಡ್ತಾವ್ರೆ. ನಿನ್ನ ಸಹಾಯಕ್ಕೆ ಅಂತ ಯಾರಮ್ಮ ಅವ್ರೆ? ಅವನು ನಿನ್ನ ಮಗನ ಸಹಾಯಕ್ಕೆ ಎಂಟಿ ಆ ಶಾರದಿ ಎಲ್ರೂ ಅವ್ರೆ. ನಿನ್ನ ಸಹಾಯಕ್ಕೆ ಯಾರವ್ರೆ? ಯಾರೂ ಇಲ್ಲ ಅಲ್ವಾ? ಅದಕ್ಕೆ ನಾನು ಇವಳು ಬಂದಿದ್ದು ನಿಂಗೆ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು. ಅಲ್ಲ, ನೀನು ಒಬ್ಳೆ ಇಟ್ಟಿಗಲ್ಲ, ಅದಕ್ಕೆ ಏನಾಯ್ತದೆ? ಇದ್ರೆ ನಾವೂನುವೆ. ಅಯ್ಯೋ ಸುಮ್ಕೆ ಬಾ, ನಿನ್ನ ಮಗ ಏನು ಮಾಡ್ತಾವನು ನೋಡ್ಕೊಂಬಿಟ್ಟು ಬರೋಣ. ನನ್ನ ಮಗ ಏನೋ ದಾರಿನಾಗ ಸಿಕ್ಕರೆ ನಮ್ಮನೆಗೆ ಏನೇ ಕರ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಅದು ಒಳ್ಳೆ ಕೆಲಸ. ಬಾ. ಅಯ್ಯೋ
ನೋಡ್ದೇನೆ ಸುಮಿ ನೋಡ್ದೇನೆ ಮಮತಿ, ನನ್ನ ಮಗ ಎಷ್ಟು ಕಿಸ್ಕೊಂಡು ಅಲ್ಲಡು ಕಾರಾಗೆ ಆರಾಮಾಗಿ ಕಾರ್ ಹತ್ರ ಬೇರೆ ನಿಂತ್ಕೊಂಡವ್ರೆ, ಎಲ್ಗೋ ಹೊಂಟವ್ರೆ ಅಂತ ಅನ್ನಿಸ್ತದೆ. ನಂಗೆ ಹೊಟ್ಟೆ ಎಲ್ಲ ಉರಿತೈತೆ. ಕಾರ್ ಶಾರದಿ ಅವ್ರದ್ದು ಇತ್ತಲ್ಲ, ಕಾರ್ ತಗೊಂಡಿದ್ರಲ್ಲ ಅವರೇ ನಿನಿಯ, ಅದೇ ಅನ್ನಿಸ್ತದೆ. ಹ್ಞೂ ಅದೇ ನಿನಿಯ ಕಾರು. ನೋಡಿ 4 ದಿನನೂ ನೀವೆಂದು ಖುಷಿಯಾಗಿರೋದು ನಾನು ನೋಡಿಲ್ಲ. ಹಾಂ, ಎಂದೂ ಎಲ್ಗೂ ಓದ್ತಿರ್ಲಿಲ್ಲ, ಗೊತ್ತಿರಲಿಲ್ಲ ನೀವಿಬ್ರು ಜೊತೆಯಾಗಿ. ಹಾಂ ನೋಡಿ, ಈ ಕಿತ ಅಳಿ ಅಂದರೆ ಕೆಲಸ ಪಲ್ಸ ಎಲ್ಲ ಪಾಕೋಗಿಕ್ಬಿಡಿ. ನೋಡಿ ನಮ್ಮ ಕಾರಂತೂ ತಗೊಂಡಾಗಿಂದ 1000 ಕಿಲೋಮೀಟ್ರೂ ಓಡಾಡಿಸಿಲ್ಲ. ಸುಮ್ಕೇನೆ ಮಡಗಿದ್ದೇನೆ ಆಯಿತು. ಕಾರ್ ಎತ್ಕೊಂಡು ಹೋಗ್ಬಿಟ್ಟು ಬನ್ನಿ ಹನಿಮೂನ್ ಗಿನಿಮೂನ್ ಅಂತ ಹೇಳ್ಬಿಟ್ಟು ಕೇರಳ ಗೀಳ ಕಡೆ ಎಲ್ಲ ಆರಾಮಾಗಿ ಊಟಿ, ಇಲ್ಲ ಮುಡ್ಕೇರಿ ಕಡೆ ಎಲ್ಲನ ಹೋಗ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡು ಮಜಾ ಮಾಡ್ಕೊಂಡು ಬಾ ಹೋಗ್ರಿ. ಸುಮ್ಕೇನೆನಿಯ ಇದು ಯಾಕೆ ಹಿಂಗೆ ಸುಮ್ಕೇನೆನಿಯ ಎಲ್ಲೂ ಹೋಗ್ದಿದ್ದಂಗಿದ್ದೀರೇ? ನೀವು ಆರಾಮಾಗಿ ಹೋಗಿ ಓಡಾಡ್ಕೊಂಬಿಟ್ಟು ಬಾ ಹೋಗಿ ಸುಮ್ಕೇನೆನಿಯ. ಅಯ್ಯೋ ಅಯ್ಯೋ ನನ್ನ ಮಗನ್ನ ನನ್ನಿಂದ ದೂರ ಮಾಡೋಕ್ಕೆ ನೋಡ್ದೇನೆ ಸುಮಿ ಹೆಂಗೆ ಕಳಿಸ್ತಾಳೆ ಮನೆಯಾಳಿ ಅಂತ ಹೇಳ್ಬಿಟ್ಟು. ಇನ್ನಷ್ಟೇ ನನ್ನ ಮಗ ಇವ್ರ ದೊಡ್ಡ ಮನೆ ಕಾರು ಎಲ್ಲ ನೋಡ್ಬಿಟ್ಟು ನನ್ನೇನಿಯ ಮರ್ತೋಗ್ಬಿಟ್ಟ ಅಂತ ಅನ್ನಿಸ್ತದೆ. ಅಯ್ಯೋ ನನ್ನ ಮಗ ನೋಡು, ಕಾರು ಕಿರು ಎಲ್ಲ ಇಕ್ಕೊಂಡು ಜೂಮಾಗಿ ಹೋಯ್ತಾರೆ ಅಂತ ಅನ್ನಿಸ್ತದೆ. ನನ್ನ ಸೊಸೆ ನೋಡಿ ಎಷ್ಟು ಖುಷಿಯಾಗವಳೆ. CC ಕ್ಯಾಮ್ರಾ ಹಾಕಿಸ್ಬಿಟ್ಟು ಮನೆಯಾಗೆಲ್ಲನೂ ಎಂಥ ಮನೆಯಾಳು ಕೆಲಸ ಮಾಡ್ಬಿಟ್ಲು ದೇವ್ರಾಣೆಗೂ. ಅಮ್ಮ ನಮ್ಮ ಜೊತೆಗೆ ನೀನು ಬಂದಿದ್ರೆ ನೀ ಸಂದಕ್ಕಿರೋದು. ನೀನು ಬರೋದು ಬಿಟ್ಬಿಟ್ಟು ಇದು ಯಾಕಮ್ಮ ನಮ್ಮಿಬ್ರನ್ನೇ ಕಳಿಸ್ತಿದ್ಯಾ? ಬಾಮ ನೀನು ತಾನೇ ಎಲ್ಲಿಗೆ ಹೋಯ್ತು ಹೇಳು? ನೀನು ಎಲ್ಲಿಗೂ ಹೋಗಿಲ್ಲ ತಾನೇ? ನೀನು ಬಾಮ ನಮ್ಮ ಜೊತೆಗೇನಿಯ, ಪ್ಲೀಸ್ ಬಾಮ. ನಾವಿಬ್ರೇನಿಯ ಹೋಗ್ಬೇಕಾದ್ರೆ ನೀನು ಈಗ ಮದುವೆ ಆಗಿದ್ದೀವ, ವರ್ಷ ಆಯಿತು ಮದುವೆ ಮಾಡ್ಕೊಂಡು. ಬಾಮ ನಮ್ಮ ಜೊತೆ ನಾವೆಲ್ಲರೂ ಹೋಗ್ಬಿಟ್ಟು ಟ್ರಿಪ್ ಓಡಾಡ್ಕೊಂಬಿಟ್ಟು ಬಂದ್ಬಿಡೋಣ ಬಾಮ. ಅಯ್ಯೋ ಮಗಳೇ, ಗಂಡ ಹೆಂಡ್ರು ಇಬ್ರು ಜೊತೆಯಾಗಿರ್ಲಿ ಅಂತ ಕಳಿಸ್ತಿದ್ರೆ ನನ್ನನ್ನು ಕರ್ಕೊಂಡು ಹೋಯ್ತಾಳಂತೆ ಶಿವ ಪೂಜೆ ಕಳ್ಳಿ ಮರಿ ಇದ್ದಂಗೆ. ಹೋಗ್ರಿ ಸುಮ್ಕಿರನಿಯ ಅಳಿ ಅಂದರೆ ನೀವು ಸುಮ್ಮನೆ ನನ್ನ ಮಗಳನ್ನ ಕರ್ಕೊಂಡು ಹೋಗಿ. ನೀವು ಸುಖವಾಗಿ ಸಂತೋಷವಾಗಿರ್ಬೇಕು ಅಷ್ಟೇನಿಯ. ನೀವಿಬ್ರು ನೋಡಿ ಬಹಳ ಸಂತೋಷ ಆಯ್ತು ನನಗಂತೂ. ಆದಷ್ಟು ಬೇಗ ಒಂದು ಮೊಮ್ಮಗನ್ನ ಕೊಟ್ಬಿಡ್ಬೇಕು ನನಗೆ ಅಷ್ಟೇನಿಯ. ನೀವು ನಮ್ಮ ಮನೆಗೆ ಗೊತ್ತೀರಾ, ಹಿಂಗೆಲ್ಲ ಸಂದಕ್ಕಿರ್ತೀರಾ ಅಂತ ನನಗಂತೂ ಗೊತ್ತಿರಲಿಲ್ಲ. ಸದ್ಯ ನಿಮ್ಮ ಅಮ್ಮನ ಮಾತು ಕೇಳ್ಬಿಟ್ಟು ನೀವಂತೂ ಏನು ನನ್ನ ಮಗಳನ್ನ ಬಿಟ್ಟು ದೂರ ಆಗಲಿಲ್ವಲ್ಲ. ಕೊನೆಗುನ್ವೆ ನಿಮಗೂ ಅರ್ಥ ಆಯ್ತಲ್ಲ ಯಾರು ಒಳ್ಳೆರು ಯಾರು ಕೆಟ್ಟರು ಅಂತ ಹೇಳ್ಬಿಟ್ಟು. ಸರಿನೇ ನೋಡಿ, ಇರೋದೊಂದು ಜೀವನ, ಎಂಜಾಯ್ ಮಾಡಿ ಹೋಗಿ ಮಗಳೇ. ನಡೀರಿ, ಹೊತ್ತು ನಡೀರಿ. ಅಯ್ಯೋ ನಿಮ್ಮನ್ನಂತೂ ಬೋಲ್ವಂತ ಮಾಡಿ ತೊಳ್ಳಂಗೆ ಆಗೋಗ್ಬಿಡ್ತೀನಿ ನಾನು. ಹೊತ್ತು ನಡೀರಿ. ಸರಿ ಕಣಮ್ಮ, ಹೊರಡ್ತೀವಿ ಮನೆ ಕಡೆ ಎಲ್ಲ ಹುಷಾರು ಕಣಮ್ಮ. ಅಯ್ಯಯ್ಯೋ ನನ್ನ ಮಗ ನನ್ನ ಬಿಟ್ಬಿಟ್ಟು ಹೋದ್ನೇ ಯವ್ವ. ಅಯ್ಯೋ ಈ ಮನೆಯಾಳಿ ನನ್ನ ಮಗನ ಬುಟ್ಟಿಗೆ ಹಾಕಬಿಟ್ಲೆ. ನನಗಿನ್ನು ಯಾರು ದಿಕ್ಕು ನನಗಿನ್ನ? ಅಷ್ಟೇ ಇನ್ನು ನಾನಂತೂ ಇನ್ನು ಕೊನೆಗಂಟ ಒಂಟಿಯಾಗಿ ಇರಬೇಕು. ಲೇ ಸುಮಿ ಮಮತಿ, ನಾನು ನಿಮ್ಮ ಸಂಘನೆಯೇ ಸೇರ್ಕೊಬಿಟ್ಟೆ ಅಂತ ಅನ್ನಿಸ್ತದೆ. ನೋಡೆ ನನ್ನ ಮಗ ನನ್ನ ಬಗ್ಗೆ ಯಾತೆ ಚಿಂತೆ ಇಲ್ದಿದ್ದಂಗೆ ಎಂಟಿ ಜೊತೆ ಹನಿಮೂನ್ಗೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಹೊಂಟವನಲ್ಲೇ. ಇನ್ನು ಎಂಥ ಕೊಂತ್ರಿ ನನ್ನ ಮಗ ಇರಬೇಡ. ಅಮ್ಮನ ನೆನಪು ಆಯ್ತಿಲ್ವೇನೆ ಈ ಕಳ್ಳ ನನ್ನ ಮಗಂಗೆ? ಆಯ್ತಿಲ್ಲ ನಂಗೆ ಹೊಟ್ಟೆ ಎಲ್ಲ ಉರಿತಾಯ್ತು ನನಗಂತೂ. ಅಯ್ಯೋ ನಮಗೂ ಈ ಥರ ಹೊಟ್ಟೆ ಎಲ್ಲ ಬೇಜಾನು ಉರಿದ್ಬಿಟ್ಟು ಇವಾಗ ಸುಮ್ಮನೆ ಹೋಗ್ಬಿಟ್ಟೈತೆ. ಈಗ ನನ್ನ ಮಗ ಸೊಸೆನೂ ಸಂದಕ್ಕಿಲ್ವಾ? ಏನು ಮಾಡೋಕ್ಕಾಯ್ತದೆ? ಹುರಿದೋದ್ರೂ ಹುರ್ಕೊಂಡು ಸುಮ್ಮನಾಗ್ಬೇಕಷ್ಟೇ ಏನಿಯ. ನೀವು ಸುಮ್ಕೆ ನೋಡ್ತಾ ಇರಿ ನೀವು. ಸರಿ ಅತ್ತೆ, ಹಂಗಾದ್ರೆ ನಾವಿನ್ನು ಹೊರಡ್ತೀವಿ. ಸರಿನಾ? ನೀವು ಬರಲ್ಲ ಅಂತ ಹೇಳಿದ್ರಿ ಅತ್ತೆ, ಮೊದ್ ನಾವೊಂದು 3-4 ದಿನ ಓಡಾಡ್ಕೊಂಡ್ಬಿಟ್ಟು ಬರ್ತೀವಿ. ಮನೆ ಕಡೆ ಆರಾಮಾಗಿರಿ. ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇದ್ರೆ ಫೋನ್ ಮಾಡಿ ಸರಿನಾ? ಅಯ್ಯೋ ಮನೇಲಿ ಒಬ್ಬರೇ ಇರ್ತೀರಾ ಅತ್ತೆ, ಹುಷಾರು. ಇಲ್ಲ ಅಮ್ಮನ್ನ ಒಬ್ಬಳನ್ನೇನಿಯ ಬಿಟ್ಬಿಟ್ಟು ಅಲ್ಲಿ ನೋಡಿದ್ರೆ ಮನೆಯಾಗ ನಮ್ಮ ಅತ್ತೆ ಒಬ್ಬಳೇ ಇರ್ತದೆ ಅಂತ ಯೋಚನೆ ಮಾಡ್ತಾವನಲ್ಲ. ಇಲ್ಲಿ ಇವ್ರ ಅಮ್ಮ ಒಬ್ಬಳೇ ಇರೋದು ಇವ್ನಿಗೆ ಅರ್ಥನೇನಿಯ ಆಯ್ತಿಲ್ವಲ್ಲೇ. ಅಂದರೆ ಏನೋ ಮಾಟ ಗಿಟ ಮಾಡಿಸ್ಬಿಟ್ಟವಳೆ ಅಂತ ಅನ್ನಿಸ್ತದೆ ಶಾರದಿ. ಅದಕ್ಕೆ ನನ್ನ ಮಗ ಅವ್ರ ಮನೆ ಕಡೆ ಕೇಣಿಯ ಹೊಂಟೋಗಿರೋದು. ಇಲ್ಲಿ ನೋಡು, ಎತ್ತು ತಾಯಿ ಒಬ್ಬಳೇ ಇತ್ತಾಳೆ ಅನ್ನೋ ಚಿಂತೆ ಇಲ್ಲ. ಅವಳು ಯಾವಳು ಕಿತ್ತೋಗಿರೋಳು ಒಬ್ಬಳೇ ಇತ್ತಾಳೆ ಅತ್ತೆ ಅಂತ ಯೋಚನೆ ಮಾಡ್ತಾವನೆ. ಅವಳಿ ಅಂದರೆ ನೀವು ಹೋಗೋದು ಕಲೀರಿ, ನಡೀರಿ ಸುಮ್ಕಿರನಿಯ. ಅಯ್ಯಯ್ಯಯ್ಯ ನಾನೇನು ಒಬ್ಬಳೇ ಇದ್ದು ನನಗೇನು ಅಭ್ಯಾಸನೇನಿಯ ಇಲ್ವಾ? ನಾನು ಆರಾಮಾಗಿ ಒಬ್ಬಳೇನೇನಿಯ ಇರ್ತೀನಿ. ನೀವು ಹೋಗ್ಬಿಟ್ಟು ಬನ್ನಿ. ನಡೀರಿ. ಅದೇನೋ ಹೇಳ್ತಾರಲ್ಲ ಯಾಪಿ ಜೋರ್ನಿ. ಖುಷಿಯಾಗಿ ಹೋಗ್ಬಿಟ್ಟು ಬರ್ರಿ. ಸರಿ ಅಮ್ಮ ಆಯಿತು. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಹುಷಾರು. ಯಪ್ಪ ನನ್ನ ಮಗಳು ನನ್ನ ಅಳಿಯ ಹಿಂಗೆ ಒಯ್ತಾ ಇದ್ರೆ ಅದು ಎಂಥ ಆನಂದ ಆಯ್ತದ ನನಗಂತೂ. ನೋಡ್ದೇನಕ್ಕ ಕಾರ್ ಎತ್ಕೊಂಡು ಹೊಂಟೇ ಬಿಟ್ರು. ಇನ್ನು ಅಷ್ಟೇನಿಯ ಕತೆ ಬಿಡು. ನಿನ್ನ ಮಗ ಕಾರು ಮನೆ ಎಲ್ಲ ನೋಡ್ದ. ಇನ್ನು ನೀನು ಬಾಳು ನಮ್ಮಂಗೇನಿಯ ಬೀದಿನಾಗೇನಿಯ ಇರ್ಬೇಕಾಯ್ತದೆ. ಯೋನ್ ಮಾಡ್ತೀಗ? ಬಾಯ್. ಯಪ್ಪ ಇವಾಗಾದ್ರೂ ನನ್ನ ಮಗಳು ಒಳಿಯ ಸಂದಕ್ಕೆ ಹೋಗ್ಬಿಟ್ಟು ಬಂದ್ರಲ್ಲ. ಈ ನನ್ನ ಮಗಳು ಒಳಿಯನ ಮೇಲೆ ಯಾವ ಕಾಗೆ ಗೂಬೆ ಕಣ್ಣು ಬೀಳಲಿಲ್ಲ ಅಂತಂದ್ರೆ ಸಾಕು. ಎಲ್ಲ ಕಾಗೆ ಗೂಬಿಗಳು ಕಣ್ಣೆಲ್ಲನೂ ಮನೆ ಮೇಲೇನೇ ಇರ್ತದೆ. ಯಾರು ಕಾಗೆ ಗೂಬೆ ಕಣ್ಣು ಬೀಳಲಿಲ್ಲ ಅಂತಂದ್ರೆ ನನ್ನ ಮಗಳು ಒಳಿಯ ಸಂದಕ್ಕೆ ಓಡಾಡ್ಕೊಂಬಿಟ್ಟು ಬರ್ತಾರೆ. ಹೆಂಗೋ ಅವರಿಬ್ರು ಸಂದಕ್ಕಿದ್ರೆ ಇನ್ನೇನು ಬೇಕು? ನಾನು ಈಗಲೇ ಕಣ್ಣು ಮುಚ್ಕೊಂಡ್ರು ನಂಗೆ ಯಾ ಯತ್ತೆ ಚಿಂತೆನೂ ಇಲ್ಲ. ಪರವಾಗಿಲ್ಲಪ್ಪ ದೇವ್ರೇ, ನಮಸ್ಕಾರ.
ಲೇ ಮಮ್ತಿ ಲೇ ಸುಮಿ, ನನಗೆ ಅಳು ಬತ್ತೈತೆ ಕಣ್ರೆ, ಅಳು ಬತ್ತೈತೆ, ಹೊಟ್ಟೆ ಉರಿತೈತೆ. ನನ್ನ ಮಗ ದೂರ ಟ್ರಿಪ್ ಹೋಯ್ತಾವನೆ, ಒಂದು ಮಾತು ನನಗೆ ಹೇಳಿಲ್ಲ. ಈ ಶಾರದಿ ನನ್ನ ಮಗನ್ನು ಎಲ್ಲಾರನ್ನೂ ಬುಟ್ಟಿಗೆ ಹಾಕೋಬಿಟ್ಟವಳೆ, ಅವಳು ಹೇಳ್ದಂಗೆ ಕೇಳಂಗೆ ಮಾಡ್ಕೊಂಬಿಟ್ಟವಳೆ. ನನಗೆ ತಡ್ಕೊಳಕ್ಕಾಯ್ತಿಲ್ಲ ಕಣಮ್ಮಿ. ನನ್ನ ಮಗ ಸೊಸೆ ಒಟ್ಟಿಗಿರೋದು ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ಏನು ಮಾಡಲಿ, ನನ್ನ ಮಗ ನಾನು ಬಿಟ್ಬಿಟ್ಟು ಒಂದು ದಿನಕ್ಕೂ ಹೇಳ್ದಿದ್ದಂಗೆ ಈಚೆ ಕಡೆಗೆ ಹೋಯ್ತಿರಲಿಲ್ಲ. ಇವಾಗ ನೋಡು ಅವ್ರ ಅತ್ತೆನ ಒಬ್ಳೆ ಇತ್ಯ ಹುಷಾರು ಅಂತಾನೆ, ಆದರೆ ಎತ್ತು ತಾಯಿ ಇಲ್ಲಿ ಒಬ್ಳೆ ಅವಳೆ ಅಂತ ಹೇಳ್ಬಿಟ್ಟು ಚಿಂತೆನೂ ಮಾಡ್ತಿಲ್ಲ. ಲೇ ಮನೆಯಾಳಿಗಳ, ನಿಮ್ಮಿಂದನೇ ಕಂಡ್ರೆ ನನಗೆ ಆಗಿದ್ದು ಈ ಗತಿ ಬಂದಿದ್ದು. ಅಲ್ಲ ನೀವು ನಮ್ಮ ಮನೆಗೆ ಬಂದಿದ್ರಲ್ಲ, ಆವತ್ತೇ ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ಟೆ ಹೊಸಿ. ನಾನು ಎಲ್ಲನೂ ನನ್ನ ಮಗಂಗೆ ಎಲ್ಲನೂ ಈ ವಿಡಿಯೋ ಮಾಡ್ಬಿಟ್ಟು ತೋರಿಸ್ಬಿಟ್ಲು. ಎಲ್ಲ ನಿಮ್ಮಿಂದನೇ ಆಗಿದ್ದು. ಹಾಳಾದ ಬೊಡ್ಡೆತದವು ನೀವಂತೂ. ಈಗ ನಿಮ್ಮ ಥರ ನಾನು ಬೀದಿಗೆ ಬಿದ್ದುಬಿಟ್ನಲ್ಲೇ. ಲೇ ಆ ಮನೆ ಸುಮ್ಕೆನೆಯ ಆ ಪೈಲ್ವನ್ ಪಾಪಣ್ಣ ಕೊಟ್ಟಿರೋ ಮನೆ. ಅವನೇನಾರ ಬಂದ್ಬಿಟ್ಟು ನಿನ್ನ ಮಗ ಇಲ್ವಲ್ಲ ಹೋಗು ಅಂತಂದರೆ ಏನು ಮಾಡೋಕ್ಕಾಯ್ತದೆ ಹೇಳಿ ನಾವು? ಅಕ್ಕ, ಅಂಥದ್ದೇನು ಆಗಲ್ಲ, ನೀನೇನೋ ಚಿಂತೆ ಮಾಡಬೇಡ, ಸುಮ್ಕಿರು. ಅಂಥ ಗತಿ ಏನು ನಿನಗೆ ಬರೋಕ್ಕಿಲ್ಲ. ನೋಡಿ ಸುಮ್ಕೆನೆಯ ಉರ್ಕೊಂಡು ಯಾಕೆ ಸಾಯ್ತೀಯ? ನಿನ್ನ ಮಗ ಬಂದಮೇಲೆ ಕುಂತ್ಕೊಂಡು ಮಾತಾಡಿ ಸಮಾಧಾನವಾಗಿ, ಹಿಂಗಲ್ಲ ಹಿಂಗೆ ಅಂತ ಹೇಳೋಣ. ನೋಡಿ ನೀನು ಸುಮ್ಕೆನೆಯ. ಅಯ್ಯೋ, ಇಷ್ಟೆಲ್ಲನೂ ಯೋಚನೆ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಯಾಕೆ ಇದು ಮಾಡ್ತೀಗ? ನೋಡಿ ಎಲ್ಲ ಒಳ್ಳೇದಾಯ್ತದೆ. ನಾವು ಕುಂತ್ಕೊಂಡು ಮಾತಾಡ್ತೀವಿ. ನಿನ್ನ ಮಗನ ಹತ್ರ ನಾವಿಲ್ವೇ? ನಾನು ಇವಳು ಇಬ್ಬರು ಹೋಗ್ಬಿಟ್ಟು ಮಾತಾಡ್ತೀವಿ. ನಿನ್ನ ಮಗನ ಎಲ್ಲ ಒಂದು ಮಾಡ್ತೀವಿ. ನೋಡಿ ನನ್ನ ಮಗ ಮೊದಲು ಥರ ನನ್ನ ಮಾತು ಕೇಳ್ತಾನ? ಮೊದಲು ಥರ ವಾಪಸ್ ಇಲ್ಲಿಗೆ ಬತ್ತಾನ? ಬತ್ತಾನ ನಡಿಯಕ್ಕ, ಬತ್ತಾನ ನಡಿ. ಬರ್ದ ಇನ್ನೇನು ನಡಿ. ಅಯ್ಯೋ, ಈ ಮನೆಯಾಳಿಗಳ ಜೊತೆ ಸೇರ್ಕೊಂಡು ಸುಮ್ಕೇನಿಯ ನಾನು ಇವ್ರಂಗೇನಿ ಆಗೋಗ್ಬಿಟ್ನಲ್ಲ. ನನ್ನ ಮಗ ಹೆಂಗೆ ನೋಡ್ಕೊಳ್ಳೋ ನನ್ನ? ಈ ಮನೆಯಾಳಿಗಳು ಮಾತು ಕೇಳ್ಬಿಟ್ಟು ಹಾಳಾಗೋಗ್ಬಿಟ್ಟೆ. ಈ ಮನೆಯಾಳಿಗಳು ಸವಾಸನ ಬಿಟ್ಬಿಡ್ಬೇಕಲ್ಲ. ಈ ಮನೆಯಾಳಿಗಳು ಸವಾಸದಿಂದ ಏನೂ ಆಗೋಕ್ಕಿಲ್ಲ. ಇವ್ರ ಥರ ನಾನು ಬೀದಿ ಬಿಕಾರಿಯಾಗಿ ಹೋಗ್ಬಿಡ್ತೀನಿ ಅಂತ ಅನ್ನಿಸ್ತದೆ. ಇಲ್ಲ, ಬುದ್ಧಿ ಕಲಿಬೇಕು ನಾನು. ಏನು ಮಾಡಲಿ ನಾನು? ಯೋಚನೆ ಮಾಡೋಣ ಇರು.